ಈಗ ಲೇಡೀಸ್ ಪ್ರೇಯರ್ ಮಾಡ್ಬೇಕಾದ್ರೆ ತಲೆ ಮೇಲೆ ಶಾಲ್ ಹಾಕೋತಾರೆ, ಏನಾದರೂ ಮೀನಿಂಗ್ ಹಾಕೊಳ್ಳೇಬೇಕಾ? ಇಲ್ಲಿ ಹೆಂಗಸರು ತಲೆ ಕವರ್ ಮಾಡೋದಂದರೆ ತನ್ನ ಗಂಡನ ತಪ್ಪುಗಳನ್ನು ಕವರ್ ಮಾಡೋದು. ಯಾವಾಗ ಆ ಯಜಮಾನ ಒಂದು ಕಿಂಗ್ ಆಗಿರ್ತಾನೆ ಆವಾಗ ಮಾತ್ರ ನೀವು ಕ್ವೀನ್ ಆಗಿರಲಿಕ್ಕೆ ಸಾಧ್ಯ. ಅಲ್ಲಿ ಕೊರಿಂತದಲ್ಲಿ ತಲೆ ಕವರ್ ಮಾಡ್ಕೊಂಡು ಬಂದು ಶಿಸ್ತುಬದ್ಧವಾಗಿ ಬರುವಂಥ ಹೆಂಗಸ, ತಲೆ ಬೋಳಿಸ್ಕೊಂಡು ಬಂದರೆ ಟೆಂಪಲ್ ಪ್ರಾಸ್ಟಿಟ್ಯೂಷನ್. ನೀವು ಆ ಥರ ಬರಬೇಡಿ. ಯಾವುದೇ ಹೆಂಗಸು ತನ್ನ ತಂದೆಯ ಬಡಸ್ತನ ಸಹಿಸಿಕೊಳ್ತಾಳೆ, ಆದರೆ ತನ್ನ ಗಂಡನ ಬಡಸ್ತನ ಸಹಿಸಿಕೊಳ್ಳೋದಿಲ್ಲ. ಕಲ್ಚರ್ ಕೂಡ ನಿಮ್ಗೆ ಹೇಳಲ್ವೇ? ಪ್ರತಿಯೊಂದು ಮನೆಗಳಲ್ಲಿ ನಾವು ನೋಡ್ತೀವಿ, ಏನು ಕೂಗಾಟ, ಏನು ಕಿರ್ಚಾಟ, ಮಕ್ಕಳಿಗೆ ಬೈಯೋದು, ಫ್ಯಾಮಿಲಿಯಲ್ಲಿ ಜಗಳ. ಹೆಂಗಸರೇ ತನ್ನ ಸ್ಟೇಟಸನ್ನು ಕಡಿಮೆ ಮಾಡ್ತಾರೆ. ಕುಮಾರ್ತೆಯರೆಲ್ಲ ಕಲಿಬೇಕಂತ ನಾನು ಕೇಳ್ಕೊಳ್ತೀನಿ. ಡಾಕ್ಟರ್, ಈಗ ಲೇಡೀಸ್ ಪ್ರೇಯರ್ ಮಾಡ್ಬೇಕಾದ್ರೆ ತಲೆ ಮೇಲೆ ಶಾಲ್ ಹಾಕೋತಾರೆ ಅಥವಾ ವೇಲ್ ಹಾಕೋತಾರೆ, ಏನಾದರೂ ಮೀನಿಂಗು ಹಾಕೊಳ್ಳೇಬೇಕಾ? ವಾವ್, ಸೂಪರ್ ಕ್ವೆಶ್ಚನ್. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಲೋಡೆಡ್ ಕ್ವೆಶ್ಚನ್ ಇದು. ತುಂಬ ಟೈಮಿಂದ ನಮಗೆ ಇದು ತುಂಬ ಲೇಡೀಸ್ಗಳಿಗೆ ಕೇಳುವಂಥ ಕ್ವೆಶ್ಚನ್. ಆದರೆ ಇದರಲ್ಲಿ ಎರಡು ಭಾಗ ಇದೆ. ಮೊದಲನೇದಾಗಿ ಈಗ ಹೆಡ್ ಕವರಿಂಗ್ ಅದು ಏನಂತ ನಾವು ತಿಳ್ಕೊಳ್ಬೇಕು. ಫಸ್ಟಾಗಿ ನಾವು ನೋಡೋದಾದರೆ FS 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದಾದರೆ ಕೊರಿಂತ 1ನೇ ಕೊರಿಂತ 11ನೇ ಅಧ್ಯಾಯದಲ್ಲಿ ನೋಡಿಕೊಂಡು ಜನ ಅದನ್ನು ಕಾಪಿ ಮಾಡ್ತಾರೆ. ಅಲ್ಲಿ 3ನೇ 4ನೇ ವಾಕ್ಯ ನೀವು ನೋಡೋದಾದರೆ ಕನ್ನಡದಲ್ಲಿ ಓದಿ ಬರುವ, ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ, ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ. ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ. ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ಸ್ತ್ರೀಯು ಮುಸುಕಿಲ್ಲದಿರುವುದು ತಲೆ ಬೋಳಿಸಿಕೊಂಡಿರುವುದು ಒಂದೇ. ಸ್ತ್ರೀಯು ಮುಸುಕು ಹಾಕಿಕೊಳ್ಳದಿದ್ದರೆ ಆಕೆಯು ಕೂದಲನ್ನು ತೆಗೆಸಿಬಿಡಬೇಕಷ್ಟೇ. ರೈಟ್. ಸೊ ಇಲ್ಲಿ ನಾವು ನೋಡೋದಾದರೆ ಹಾಗೆ ನಾನು ಇದನ್ನು ಎರಡು ಕ್ವಶನನ್ನು ಒಂದರಿಂದನೇ ಡೈವರ್ಟ್ ಮಾಡಲಿಕ್ಕೆ ನೋಡ್ತೀನಿ. ಯಾಕಂದರೆ ನಮಗೆ ಸರಿಯಾದ ಮೀನಿಂಗ್ ಸಿಗೋದಕ್ಕೋಸ್ಕರ. ಇಲ್ಲಿ ಮೊದಲನೇದಾಗಿ ಆ ಸೆರಗು ಹಾಕ್ಕೊಳ್ಳೋದಾಗಲಿ, ಆ ವೇಲ್ ಹೆಡ್ ಕವರ್ ಮಾಡೋದಾಗಲಿ, ಫಸ್ಟ್ ಪಾಯಿಂಟ್ ಈ ಕೊರಿಂತದಲ್ಲಿ ಯಾಕೆ ಸ್ಟ್ರೆಸ್ ಮಾಡಿ ಹೇಳಲ್ಪಟ್ಟಿದೆ ಅಂದರೆ, ಅಲ್ಲಿ ಕೊರಿಂತದಲ್ಲಿ ತಲೆ ಕವರ್ ಮಾಡ್ಕೊಂಡು ಬಂದರೆ ಒಂದು ಶಿಸ್ತುಬದ್ಧವಾಗಿ ಬರುವಂಥ ಹೆಂಗಸ ಅಂತ ಅರ್ಥ ಇತ್ತು. ತಲೆ ಬೋಳಿಸ್ಕೊಂಡು ಬಂದರೆ ಅದರ ಅರ್ಥ ಟೆಂಪಲ್ ಪ್ರಾಸ್ಟಿಟ್ಯೂಷನ್ ಮಾಡ್ತಾಯಿದ್ದವರು ಅಂತ ಅರ್ಥ. ಯಾಕಂದರೆ ಅವರು ಟೆಂಪಲಿಗೆ ಹೋಗ್ತಿದ್ರು, ಹಾಗೆ ಟೆಂಪಲಿಗೆ ಹೋಗಿ ಅವರು ಸಭೆಗೆ ಬರ್ತಿದ್ರು. ಅಲ್ಲಿ ಪ್ರಾಸ್ಟಿಟ್ಯೂಷನ್ಗೋಸ್ಕರ ಅದು ಆ ಒಂದು ಸಿಸ್ಟಮ್ ನಡೀತಿತ್ತು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನೀವು ಆ ಥರ ಬರಬೇಡಿ, ನೀವು ಬರಬೇಕಾದ್ರೆ ಒಂದು ಶಿಸ್ತುಬದ್ಧವಾಗಿ ಬನ್ನಿ ಸಭೆಗೆ ಅಂತ. ಅದಕ್ಕೆ ಮಾತ್ರ ಅಲ್ಲದೆ ಅಲ್ಲಿ ಗಂಡಸರಿಗೂ ಕೂಡ ಹೇಳಿದ್ದಾರೆ, ನೀವು ಉದ್ದ ಕೂದಲು ಬಿಡೋದು ಕೂಡ ಒಳ್ಳೆಯದಲ್ಲ ಅಂತ. ಅಲ್ಲಿ ಮತ್ತೆ ಹೇಳ್ತಾರೆ, ನಿಮ್ಮ ಕಲ್ಚರ್ ಕೂಡ ನಿಮ್ಗೆ ಹೇಳಲ್ವೇ ಅಂತ. ಸೊ ಉದ್ದ ಕೂದಲು ಬಿಡೋದು ಅವರ ಕಲ್ಚರ್ ಪ್ರಕಾರ ರಾಂಗ್ ಆಗಿತ್ತು. ಯಾಕೆ ಅಂದರೆ ಅವರ ಕಲ್ಚರ್ ಪ್ರಕಾರ ಗಂಡಸರು ಉದ್ದ ಕೂದಲು ಬಿಡೋದಂದರೆ ಆ ದೇವತೆಯ ಜೊತೆಯಲ್ಲಿ ಒಂದಾಗುವುದು ಇಲ್ಲ, ಅದು ಕೂಡ ಪ್ರಾಸ್ಟಿಟ್ಯೂಷನ್ ಮಾಡ್ತಿದ್ರು. ಆ ದೇವತೆಯಲ್ಲಿ ಒಂದಾಗುವುದು ಮಾತ್ರ ಅವರ ಆರಾಧನಾ ರೀತಿಯಾಗಿತ್ತು. ಸೊ ಹಾಗೆ ಅದನ್ನು ಅವರು ನೋಡ್ತಿದ್ರು. ಈಗ ನಾವು ಬಿಬ್ಲಿಕಲಿ ನೋಡೋದಾದರೆ ಸ್ಯಾಮ್ಸಂಗಿಗೆ ಉದ್ದ ಕೂದಲಿತ್ತು, ಅವನ ಉದ್ದ ಕೂದಲೇ ಸ್ಟ್ರೆಂತ್ ಆಗಿತ್ತು ಅಲ್ವಾ. ಹಾಗಾದರೆ ಯಾಕೆ ಅಲ್ಲಿ ಉದ್ದ ಕೂದಲು ಬಿಡೋದು ಸರಿಯಲ್ಲ ಅಂತ ಹೇಳಿದೆ? ಯಾಕಂದರೆ ಅವರ ಕಲ್ಚರ್ ಪ್ರಕಾರ ಅದು ಒಂದು ಟೆಂಪಲ್ ಪ್ರಾಸ್ಟಿಟ್ಯೂಷನ್ ಆಗಿತ್ತು. ಹಾಗೆಯೇ ಲೇಡೀಸಿಗೆ ಕೂಡ ತಲೆ ಕವರ್ ಮಾಡದೆ ಬಂದರೆ ಅದು ಒಂದು ಟೆಂಪಲ್ ಪ್ರಾಸ್ಟಿಟ್ಯೂಷನ್ ಹೋಗುವಂಥ ಮಹಿಳೆ ಅಂತ ಜನ ಯೋಚನೆ ಮಾಡ್ತಾರಂತ. ನೀವು ಬರಬೇಕಾದ್ರೆ ಒಂದು ಶಿಸ್ತುಬದ್ಧವಾದ ರೀತಿಯಲ್ಲಿ ಒಂದು ದೇವರ ಆ ಸನ್ನಿಧಾನಕ್ಕೆ ಬರಬೇಕಾದ್ರೆ, ಆ ದೇವರ ಆಲಯಕ್ಕೆ ಬರಬೇಕಾದ್ರೆ ಒಂದು ರೆಸ್ಪೆಕ್ಟಿವ್ ಆಗಿ ಬರಬೇಕಂತ ಅಲ್ಲಿ ನಾವು ಕಲ್ಚರಲ್ ಎವಿಡೆನ್ಸ್ ನೋಡ್ಬೋದು. ಈಗ ಸ್ಪಿರಿಚುವಲ್ ಎವಿಡೆನ್ಸಿಗೆ ಬಂದವಾಗ ನಾವು ನೋಡ್ತೀವಿ, ಅಲ್ಲಿ ಅ ಮ್ಯಾನ್ ಆಟ್ ನಾಟ್ ಟು ಕವರ್ ಹಿಸ್ ಹೆಡ್, ಗಂಡಸರು ತಲೆ ಕವರ್ ಮಾಡಬಾರ್ದಂತ. ಯಾಕಂದರೆ ಗಂಡಸರ ತಲೆ ಕ್ರಿಸ್ತನಾಗಿದ್ದಾನೆ. ನಾವು ನೋಡ್ತೀವಿ ಅಲ್ಲಿ ಮುಂದೆ 3ನೇ ವಾಕ್ಯ, ಬಟ್ ಐ ವಾಂಟ್ ಟು ರಿಯಲೈಸ್ that the head of every man is Christ and the head of the woman is man
ಆ್ಯಂಡ್ ದ ಹೆಡ್ ಆಫ್ ಕ್ರೈಸ್ಟ್ ಈಸ್ ಗಾಡ್. ಇಲ್ಲಿ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಒಂದು ಸಿಸ್ಟಮೆಟಿಕ್ ಆದ ರೀತಿಯಲ್ಲಿ. ಹೇಗೆ ಹೆಂಗಸರಿಗೆ ಗಂಡಸು ತಲೆ ಆಗಿದ್ದಾನೆ, ಶಿರಸ್ಸಾಗಿದ್ದಾನೆ, ಹಾಗೆ ಗಂಡಸಿಗೆ ಯೇಸು ಶಿರಸ್ಸಾಗಿದ್ದಾನೆ, ಹಾಗೆ ಯೇಸುವಿಗೆ ತಂದೆಯಾದ ದೇವರು ಶಿರಸ್ಸು ಅಂತ ಕೊಟ್ಟಿದ್ದಾರೆ. ಸೊ ಆವಾಗ ಗಂಡಸು ಯಾಕೆ ತಲೆ ಕವರ್ ಮಾಡಬಾರ್ದು ಅಂದರೆ, ಅಲ್ಲಿ ನಾವು ನೋಡ್ತೀವಿ 7ನೇ ವಾಕ್ಯದಲ್ಲಿ, ಎ ಮ್ಯಾನ್ ಆಟ್ ನಾಟ್ ಟು ಕವರ್ ಹಿಸ್ ಹೆಡ್ ಸಿನ್ಸ್ ಹೀ ಈಸ್ ದ ಇಮೇಜ್ ಆ್ಯಂಡ್ ಗ್ಲೋರಿ ಆಫ್ ಗಾಡ್. ಅವನು ದೇವರ ಸಾರೂಪ್ಯದಿಂದ ಸೃಷ್ಟಿ ಮಾಡಲ್ಪಟ್ಟವನಾದ್ದರಿಂದ ಮತ್ತು ದೇವರ ಮಹಿಮೆ ಆದುದರಿಂದ ಗಂಡಸು ತಲೆ ಕವರ್ ಮಾಡೋದು ಸರಿಯಲ್ಲ ಅಂತ. ಓಕೆ. ಆದರೆ ಹೆಂಗಸು ತಲೆ ಕವರ್ ಮಾಡೋದಂದರೆ, ಹೆಂಗಸು ತನ್ನ ಗಂಡಸನ್ನು ಕವರ್ ಮಾಡೋ ಅವಶ್ಯಕತೆ ಇದೆ. ಗಂಡಸು ಯೇಸುವನ್ನು ಕವರ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯೇಸು ಪರ್ಫೆಕ್ಷನ್ ಆಗಿದ್ದಾನೆ. ಯೇಸು ದೇವರಾಗಿರೋದ್ರಿಂದ ಅವನಲ್ಲಿ ಎಲ್ಲ ಗುಣಾತಿಶಯಗಳು, ದೇವರಲ್ಲಿರುವಂತಹ ಪರ್ಫೆಕ್ಷನ್ನು, ಸಿನ್ಲೆಸ್ ಲೈಫ್, ಯಾವುದೇ ಪಾಪ ಮಾಡಲಿಲ್ಲ, ಅವನು ಯಾವುದೇ ಮಿಸ್ಟೇಕ್ ಮಾಡಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಕವರಿಂಗ್ ಅವಶ್ಯಕತೆ ಇಲ್ಲ. ಆದರೆ ಮನುಷ್ಯರಿಗೆ, ಗಂಡಸರಿಗೆ ಕವರಿಂಗ್ ಅವಶ್ಯಕತೆ ಇದೆ. ಯಾವಾಗ ತನ್ನ ಹೆಂಗಸರ ಜೊತೆಯಲ್ಲಿ ಹೆಂಗಸರು ತಲೆ ಕವರ್ ಮಾಡೋದಂದರೆ, ತನ್ನ ಗಂಡನ ತಪ್ಪುಗಳನ್ನು ಅವಳು ಬಚ್ಚಿಡೋದಾಗಲಿ, ಕವರ್ ಮಾಡೋದು. ಈಗ ಎಷ್ಟೋ ಜನ ಹೆಂಗಸರು ಏನು ಮಾಡ್ತಾರೆ, ತನ್ನ ಗಂಡಸಿನ ತಪ್ಪುಗಳನ್ನು ಬೇರೆಯವ್ರ ಹತ್ರ ಹೇಳ್ತಾಳೆ. ಆವಾಗ ಏನಾಗುತ್ತೆ, ಆ ಗಂಡಸರ ಮರ್ಯಾದೆ ಹೋಗೋದು ಮಾತ್ರವಲ್ಲದೆ ಅವಳ ಮನೆಯ ಗೌರವವೇ ಕಡಿಮೆ ಆಗುತ್ತೆ ಅನ್ನೋದು ಅವಳಿಗೆ ನೆನಪಿರಲ್ಲ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ನಾವು ಎಷ್ಟೋ ಸಲ ನಾವು ಬೇರೆಯವರ ಮೇಲೆ ಮಣ್ಣು ಎರಚಲಿಕ್ಕೆ ತಗೊಳ್ತೀವಿ, ಆದರೆ ನಾವು ಮಣ್ಣು ಎಲ್ಲಿಂದ ತಗೊಳ್ತೀವಿ ಅಂತ ಮರೆತೋಗ್ತೀವಿ. ನಮ್ಮ ಕಾಲಡಿಯ ಮಣ್ಣು ತೆಗೆದು ನಾವು ಬೇರೆಯವರ ಮೇಲೆ ಮಣ್ಣು ಎರಚಿದ್ರೆ ನಾವೇ ಕೆಳಗೆ ಹೋಗ್ತಾ ಇರ್ತೀವಿ. ಯಾಕಂದರೆ ನಮ್ಮ ಕಾಲ ಹತ್ರನೇ ನಾವು ಮಣ್ಣು ತೆಗಿತೀವಿ. ಸೊ ನಾವು ಕೆಳಗೆ ಹೋಗಲಿಕ್ಕೆ ನಾವೇ ಕಾರಣ ಆಗ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳಲ್ಪಟ್ಟಿದೆ, ಹೆಂಗಸು ತನ್ನ ತಲೆ ಕವರ್ ಮಾಡ್ಕೊಳ್ಬೇಕು. ಯಾಕಂದರೆ ತನ್ನ ಗಂಡಸನ್ನು ತಾನು ಕವರ್ ಮಾಡಿಕೊಂಡ್ರೆ ತನ್ನ ರೆಸ್ಪೆಕ್ಟ್ ಬೆಳೆಯುತ್ತೆ, ತನ್ನ ಒಂದು ಬೇರೆಯವರ ಈ ಸಮಾಜದಲ್ಲಿ ತನಗೆ ಇರುವಂಥ ಆ ಡಿಗ್ನಿಟಿ ಬೆಳೆಯುತ್ತೆ. ಅದು ಮಾತ್ರ ಅಲ್ಲದೆ ನಾವು ನೋಡ್ಬೋದು, ಯಾವ ಹೆಂಗಸು ತನ್ನ ಗಂಡನನ್ನು ರೆಸ್ಪೆಕ್ಟ್ ಮಾಡೋದು ಕಲಿಯುತ್ತಾರೆ, ಆವಾಗ ದೇವರ ಕೆಲಸ ಅವಳು ಸಂಪೂರ್ಣ ಮಾಡ್ತಾಳೆ. ಯಾಕಂದರೆ ಹೆಂಗಸನ್ನು ಸೃಷ್ಟಿ ಮಾಡಿದ್ದು ಗಂಡಸಿಗೋಸ್ಕರ, ಗಂಡಸನ್ನು ಹೆಂಗಸರಿಗೋಸ್ಕರ ಸೃಷ್ಟಿ ಮಾಡಲಿಲ್ಲ. ಅದನ್ನು ಕೂಡ ನಾವು ನೋಡ್ತೀವಿ ಇಲ್ಲೇ ಮುಂದಿನ ವಾಕ್ಯದಲ್ಲಿ, 8ನೇ ವಾಕ್ಯದಲ್ಲಿ, ಫಾರ್ ಮ್ಯಾನ್ ಡಿಡ್ ನಾಟ್ ಕಮ್ ಫ್ರಮ್ ವಿಮೆನ್ ಬಟ್ ವಿಮೆನ್ ಫ್ರಮ್ ಮೆನ್, ನೈದರ್ ವಾಸ್ ಮ್ಯಾನ್ ಕ್ರಿಯೇಟೆಡ್ ಫಾರ್ ವಿಮೆನ್ ಬಟ್ ವಿಮೆನ್ ಫಾರ್ ಮೆನ್. ಸೊ ನಾವು ನೋಡ್ಬೋದು, ಇಲ್ಲಿ ಹೆಂಗಸನ್ನು ಗಂಡಸರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ ವಿನಃ ಗಂಡಸನ್ನು ಹೆಂಗಸರಿಗೋಸ್ಕರ ಸೃಷ್ಟಿ ಮಾಡಲಿಲ್ಲ. ಅದರ ಅರ್ಥ ಹೆಂಗಸರು ಪಾರ್ಟ್ ಆಫ್ ಲೈಫ್ ಅಲ್ಲ ಅಂತಲ್ಲ, ಆದರೆ ಅವರಿಗೆ ಒಂದು ಸುಪೀರಿಯರ್ ಆದ ಸ್ಥಾನ ಇದೆ. ಅದು ಏನಂತ ನಾನು ಹೇಳ್ತೀನಿ. ಎಷ್ಟೋ ಸಲ ನಾವು ಹೇಳ್ತೀವಿ, ಎಷ್ಟೋ ಜನ ಹೇಳ್ತಾರೆ ಹೆಂಗಸರು ಗಂಡಸರಿಗೆ ಸಮಾನ ಅಲ್ವಾ ಅಂತ. ಸೊ ಹಾಗೆ ಸಮಾನ ಮಾಡಲಿಕ್ಕೆ ಹೋಗಿ ನಾವು ಹೆಂಗಸರೇ ತನ್ನ ಸ್ಟೇಟಸನ್ನು ಕಡಿಮೆ ಮಾಡ್ತಾರೆ. ಹೇಗೆ ಸಮಾನ ಆಗೋದು? ದೇವರು ಹೆಂಗಸನ್ನು ಒಂದು ಹೆಲ್ಪ್ ಮೇಟಾಗಿ ಸೃಷ್ಟಿ ಮಾಡಿದ್ದಾರೆ, ಗಂಡಸರಿಗೆ ಹೆಲ್ಪರ್ ಆಗಿ. ಅದೇ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದೇವರು ನಮಗೆ ಹೆಲ್ಪರ್ ಆಗಿ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನು, ಒಂದು ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್, ಒಂದು ಕುಟುಂಬ ಒಳ್ಳೆ ರೀತಿಯಲ್ಲಿ ಗ್ರೋ ಆಗಬೇಕಾದ್ರೆ ಆ ಹೆಂಗಸು ಗಂಡಸನ್ನು ಹೆಲ್ಪ್ ಮಾಡಿದರೆ ಆ ಇಡೀ ಕುಟುಂಬ ಒಂದು ಒಳ್ಳೆ ಲೆವೆಲಲ್ಲಿ ಬೆಳೆಯುತ್ತೆ. ಯಾವಾಗ ಆ ಹೆಂಗಸು ಆ ಗಂಡಸನ್ನು ದೂಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಯಾವಾಗ ಆ ಹೆಂಗಸು ಗಂಡಸರ ತಪ್ಪನ್ನು ಹುಡುಕಿ ಬೇರೆಯವರ ಎದುರಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅವಳು ಎನಿಸ್ತಾಳೆ ಆ ಗಂಡಸರ ಮರ್ಯಾದೆ ಕಡಿಮೆ ಮಾಡ್ತಾಳೆ ಅಂತ. ಯಾವಾಗ ಆ ಗಂಡಸನ ಮರ್ಯಾದೆ ಕಡಿಮೆ ಆಗುತ್ತೆ, ತನ್ನ ಮರ್ಯಾದೆ ಕಡಿಮೆ ಆಗುತ್ತೆ ಅನ್ನೋದು ಅವಳು ಮರಿತಾಳೆ. ತನಗೆ ತಾನು ಆ ಮಸಿ ಅರ್ಚ್ಕೊಂಡಾಗ ಆಗುತ್ತಂತ ಅವಳು ಮರ್ತೋಗ್ತಾಳೆ. ಸೊ ಅದಕ್ಕೋಸ್ಕರ ನಾವು ನೋಡ್ತೀವಿ, ಈವನ್ ಎಫೆಸ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ವೈಫ್ ಸಬ್ಮಿಟ್ ಯುವರ್ ಸೆಲ್ಫ್ ಟು ಯುವರ್ ಓನ್ ಹಸ್ಬೆಂಡ್ ಆ್ಯಸ್ ಯು ಆರ್ ಡ್ಯೂ ಟು ದ ಲಾರ್ಡ್. ನೀನು ಹೇಗೆ ದೇವರಿಗೆ ಮಾಡುವ ಹಾಗೆ ನೀನು ಸಬ್ಮಿಸಿವ್ ಆಗಿ ನಿಮ್ಮ ಹಸ್ಬೆಂಡ್ ಹತ್ರ ಇರಬೇಕು ಅಂತ. ಹಸ್ಬೆಂಡಿಗೆ ಪಾರ್ಟ್ ಇಲ್ಲ ಅಂತಲ್ಲ, ಅದು ಇನ್ನೊಂದು ಕ್ವೆಶನಲ್ಲಿ ನೋಡುವ. ನಾನಿಲ್ಲಿ ಬೇಸಿಕ್ಕಾಗಿ ಆ ಹೆಡ್ ಕವರಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಖಾಲಿ ವಿಮೆನ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಇನ್ನೊಂದು ಇದರಲ್ಲಿ ನಾವು ಮೆನ್ ಬಗ್ಗೆ ಕೂಡ ಮಾತಾಡುವ. ಫಾರ್ ದ ಹಸ್ಬೆಂಡ್ ಈಸ್ ದ ಹೆಡ್ ಆಫ್ ದ ವೈಫ್ ಆ್ಯಸ್ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದ ಚರ್ಚ್, ಹಿಸ್ ಬಾಡಿ ಆಫ್ ವಿಚ್ ಹೀ ಈಸ್ ದ ಸೇವಿಯರ್.
ಯಾವಾಗ ಹೆಂಗಸು ತನ್ನನ್ನೇ ಆ ಸಬ್ಮಿಸಿವ್ ಇದರಲ್ಲಿ ಇಡ್ತಾರೆ ಆ ಫ್ಯಾಮಿಲಿಯಲ್ಲಿ, ಆವಾಗ ಗಂಡಸು ಮಾತ್ರ ಆ ಹೆಂಗಸನ್ನು ಸೇವ್ ಮಾಡಲಿಕ್ಕಾಗತ್ತೆ. ಇಲ್ಲಾಂದರೆ ಆ ಹೆಂಗಸನ್ನಾಗಲಿ ಆ ಫ್ಯಾಮಿಲಿಯನ್ನು ಸೇವ್ ಮಾಡಲಿಕ್ಕಾಗಲ್ಲ. ನಾವು ಆ್ಯಸ್ ದ ಚರ್ಚ್ ಸಬ್ಮಿಟ್ ಟು ಕ್ರೈಸ್ಟ್, ಸೊ ಆಲ್ಸೋ ವೈಫ್ ಶುಡ್ ಸಬ್ಮಿಟ್ ಟು ದೇರ್ ಹಸ್ಬೆಂಡ್ಸ್ ಇನ್ ಎವ್ರಿಥಿಂಗ್. ಪ್ರತಿಯೊಂದು ವಿಷಯದಲ್ಲಿ ಸಬ್ಮಿಸಿವ್ ಆಗಿರಲಿಕ್ಕೆ ಹೇಗೆ ಕ್ರಿಸ್ತನಿಗೆ ಸಭೆ ಸಬ್ಮಿಸಿವ್ ಆಗಿರುತ್ತೆ, ಹಾಗೆ ಹೆಂಗಸು ಗಂಡನಿಗೆ ಸಬ್ಮಿಸಿವ್ ಆಗಿರಬೇಕಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ನಾವು ಅದನ್ನು ಡೈಲ್ಯೂಟ್ ಮಾಡಿ, ಇಲ್ಲ ಹಾಗಲ್ಲ ಹೀಗಲ್ಲ, ಆ ಸಮಾನತೆ ಈ ಸಮಾನತೆ ಏನೇನೋ ಮಾಡಿ ಕಂಪ್ಲೀಟ್ ಡೈವರ್ಟ್ ಮಾಡಿ ಇಡೀ ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ನ ಡಿಸ್ಟ್ರಾಯ್ ಮಾಡ್ತಾಯಿದ್ದೀವಿ. ಸ್ಪೆಷಲಿ ನಾವು ಈಗ ವಿಶ್ವಾಸಿಗಳ ಮಧ್ಯದಲ್ಲಿ ಕ್ರೈಸ್ತ ಸಮುದಾಯಗಳಲ್ಲಿ ಎಲ್ಲ ನೋಡಬೇಕಾದ್ರೆ ನಾವು ದೇವರ ಸಿಸ್ಟಮನ್ನು ಬಿಟ್ಟು ಪ್ರಪಂಚ ಏನು ಹೇಳುತ್ತೆ ಅದನ್ನು ಕೇಳಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಬಿಟ್ಟರೆ ದೇವರ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದು ಫ್ಯಾಮಿಲಿ ಇನ್ಸ್ಟಿಟ್ಯೂಷನಲ್ಲಿ ತಗೊಳ್ತಾ ಇಲ್ಲ. ಹಾಗೆ ನಾವು 1 ಪೇತ್ರ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನೋಡಿದರೆ, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ನೋಡಿ, ಸಾತ್ವಿಕತ್ವದಿಂದ ನಾವು ನಮ್ಮ ಒಳಗಿಂದ ಆ ಭೂಷಣ ಬರಬೇಕು. ಒಂದು ಸಾತ್ವಿಕತ, ಒಂದು ಹಂಬಲ್ನೆಸ್, ಒಂದು ಒಳ್ಳೆಯ ಗುಣಗಳು. ನಾವೇನು ಮಾಡ್ತೀವಿ, ನಮ್ಮ ಫ್ಯಾಮಿಲಿಗಳು ಏನು ಮಾಡ್ತಾ ಇದ್ದಾವೆ, ನಮ್ಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದನ್ನು ನೋಡಿ ಹೋಗ್ತೀವಿ. ನಾವು ಪ್ರತಿಯೊಬ್ಬರಿಗೆ ಒಂದು ಒಳ್ಳೆಯ ಹಾಸ್ಪಿಟಾಲಿಟಿಯಿಂದ ನೋಡಲ್ಲ. ನಾವು ಯಾರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅವ್ರಿಗೆ ಮಾತ್ರ ಒಳ್ಳೆ ಸರ್ವ್ ಮಾಡ್ತೀವಿ. ಬಿಟ್ಟರೆ ನಮ್ಮಲ್ಲಿ ಯಾರಾದರೂ ಕಡಿಮೆ ವ್ಯಾಲ್ಯೂ ಇದ್ದವರು, ಇಲ್ಲ ಕಡಿಮೆ ಬಡವ ಬಂದರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಲಿಕ್ಕೆ ನಾವು ಕಲಿಬೇಕು. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅವಳು ತನ್ನ ಪತಿಯನ್ನು, ತನ್ನ ಹಸ್ಬೆಂಡನ್ನು ರೆಸ್ಪೆಕ್ಟ್ ಮಾಡಲಿಕ್ಕೆ ಕಲಿತಾರೆ, ಆವಾಗಲಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ ಮುಂದೆ, ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರೂ ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ನೋಡಿ, ಪೂರ್ವಕಾಲದಲ್ಲಿ ದೇವ ಭಕ್ತೆಯರು ಏನು ಮಾಡ್ತಿದ್ರು, ಎಲ್ಲ ಸ್ತ್ರೀಯರು ಹೀಗೆ ತನ್ನನ್ನು ಅಲಂಕರಿಸ್ತಿದ್ರು. ಅವರು ಒಳಗಿಂದ ಆ ಒಂದು ಹಾಸ್ಪಿಟಾಲಿಟಿ, ಒಳಗಿಂದ ಆ ಜವಾಬ್ದಾರಿ, ಒಳಗಿಂದ ಆ ಎಲ್ಲ ವಿಷಯಗಳನ್ನು ಕಲ್ತ್ಕೊಂಡು ಬೇರೆಯವ್ರಿಗೆ ಕಲಿಸ್ತಿದ್ರು. ಇವಾಗ ಹಾಗಲ್ಲ. ಇವಾಗ ಅವರು ಸೆಟ್ ಮಾಡಿದ ಸ್ಟ್ಯಾಂಡರ್ಡಲ್ಲಿ ಅವ್ರಿಗೆ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಅವರು ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ ಪ್ರತಿಯೊಂದು ಮನೆಗಳಲ್ಲಿ ನಾವು ನೋಡ್ತೀವಿ. ಏನು ಕೂಗಾಟ, ಏನು ಕಿರ್ಚಾಟ, ಪ್ರತಿಯೊಂದು ಇದರಲ್ಲಿ ಶಾರ್ಟ್ ಟೆಂಪರ್, ಪ್ರತಿಯೊಂದು ಇದರಲ್ಲಿ ಬೈಯೋದು, ಮಕ್ಕಳಿಗೆ ಬೈಯೋದು, ಫ್ಯಾಮಿಲಿಯಲ್ಲಿ ಜಗಳ, ಒಂದೇ ಒಂದು ವಿಷಯಗಳಲ್ಲಿ ಕೂಡ ಸಮಾಧಾನ ಇರಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಲ್ಲಿ ಒಂದು ರೀಸೆಂಟ್ಲಿ ಒಂದು ಕೋಟ್ ಕೂಡ ನಾನು ಓದಿದ್ದೆ, ಯಾವುದೇ ಹೆಂಗಸು ತನ್ನ ತಂದೆಯ ಬಡಸ್ತನ ಸಹಿಸಿಕೊಳ್ತಾಳೆ, ಆದರೆ ತನ್ನ ಗಂಡನ ಬಡಸ್ತನ ಸಹಿಸಿಕೊಳ್ಳೋದಿಲ್ಲ ಅಂತ. ತಂದೆ ಹೇಗೆ ಬೇಕಾದರೂ ಇದ್ರೂ ಪರವಾಗಿಲ್ಲ, ಯಾವುದೇ ಸಣ್ಣ ಗುಡಿಸಲಲ್ಲಿ ಅವರ ಮನೆ ಇದ್ದರೂ ಪರವಾಗಿಲ್ಲ, ಆದರೆ ಗಂಡ ಕೋಟ್ಯಾಧಿಪತಿ ಆಗಿರಬೇಕು ಅಲ್ವಾ? ಸೊ ಹಾಗೆ ನಾವು ಈ ಪ್ರಪಂಚದ ಸಿಸ್ಟಮ್ ಕೂಡ ನಾವು ಸಭೆಗಳಲ್ಲಿ ತಂದರೆ, ಈ ಪ್ರಪಂಚದ ರೀತಿ ರಿವಾಜುಗಳನ್ನು ಕೂಡ ನಾವು ಅದನ್ನು ಅಳವಡಿಸ್ಕೊಳ್ತಾ ಬಂದರೆ ನಮ್ಮ ಸಭೆ, ನಮ್ಮ ಕುಟುಂಬ ನಾಶ ಆಗೋದು ಗ್ಯಾರಂಟಿ. ಸೊ ಅದಕ್ಕೋಸ್ಕರ ದೇವರ ವಾಕ್ಯ ಏನು ಹೇಳುತ್ತೆ ನೋಡಿ. ಇವಾಗ ಸಾರನ್ನ ದೃಷ್ಟಾಂತವೇ ತಗೊಳ್ಳೋ, ಮುಂದಿನ ವಾಕ್ಯ ಓದಿ. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ನೀವು ಸಾರಳ ಥರ ಕುಮಾರ್ತೆಗಳಾಗಿದ್ದರೆ, ಸಾರಳು ಏನು ಮಾಡ್ತಿದ್ಲು, ಅಬ್ರಹಾಮನಿಗೆ ಏನಂತ ಕರಿತಿದ್ಲು, ಯಜಮಾನನೇ, ಒಡೆಯನೇ. ಸೊ ಯಾವಾಗ ನಿಮ್ಮ ಪತಿ, ನಿಮ್ಮ ಹಸ್ಬೆಂಡ್ ನಿಮ್ಮ ಯಜಮಾನ ಆಗಿರ್ತಾನೆ, ಆವಾಗ ನಿಮ್ಮ ಇಡೀ ಕುಟುಂಬ ಸುರಕ್ಷಿತ ಆಗಿರುತ್ತೆ. ಯಾವಾಗ ಆ ಯಜಮಾನ ಒಂದು ಕಿಂಗ್ ಆಗಿರ್ತಾನೆ, ಆವಾಗ ಮಾತ್ರ ನೀವು ಕ್ವೀನ್ ಆಗಿರಲಿಕ್ಕೆ ಸಾಧ್ಯ. ಅವನು ಕಿಂಗ್ ಆಗದೇ ಇದ್ದರೆ ನಿಮಗೆ ಕ್ವೀನ್ ಸ್ಥಾನ ಸಿಗಲ್ಲ. ಸೊ ಅದು ನಾವು ಮೊದಲು ಯೋಚನೆ ಮಾಡಬೇಕು. ಎಲ್ಲ ಹೆಂಗಸರಿಗೆ ನಾನು ಕರೆ ಕೊಡ್ತೀನಿ, ನೀವು ಸಾರಳ ಕುಮಾರ್ತೆಯರಾಗಿದ್ದರೆ ಸಾರಳು ಹೇಗೆ ನೋಡ್ಕೊಳ್ತಿದ್ಲು. ಯಾವಾಗ ಯಜಮಾನ ಅಂದರೆ ಅದು ನಿಮ್ಮ ಸ್ಥಾನ ಕಡಿಮೆ ಮಾಡೋದಲ್ಲ, ನೀವು ಆ ರಾಣಿಯ ಸ್ಥಾನದಲ್ಲಿದ್ದಂತಹ ಆ ಒಂದು ಸಿಸ್ಟಮ್ ಅದು. ರಾಣಿ ಆ ರಾಜನಿಗೆ ಮಾತ್ರ ಲತ್ತಾಗುವಂಥವಳು ಆಗಿದ್ದಾಳೆ. ಯಾವತ್ತೂ ರಾಣಿ ಒಬ್ಬ ಭಿಕ್ಷುಕನ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಜನ ಜೊತೆಯಲ್ಲಿದ್ದವಳು ಮಾತ್ರ ರಾಣಿಯಾಗಿರ್ತಾಳೆ. ಸೊ ಯಾವಾಗ ಆ ರಾಣಿಯಾಗಿದ್ದವಳು ರಾಜನಿಗೆ ಕೊಡಬೇಕಾದ ಗೌರವ,
ಆ ರೆಸ್ಪೆಕ್ಟ್ ಕೊಡ್ತಾಳೆ, ಆವಾಗ ಮಾತ್ರ ಅವಳು ರಾಣಿಯಾಗಿರಲಿಕ್ಕೆ ಸಾಧ್ಯ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಲ್ಲಿ ಚಿರಿ ಮಾಡೋರು ಇವರು ರಾಣಿಯ ಆ ಒಂದು ಸ್ಥಾನ ತಗೊಳ್ಳಿಕ್ಕಾಗಲ್ಲ. ರಾಣಿ ಆ ಥರ ಬಿಹೇವ್ ಮಾಡಲ್ಲ. ಒಂದು ಆ ಡಿಗ್ನಿಟಿ ಮೇಂಟೈನ್ ಮಾಡ್ತಾಳೆ, ಆ ಒಂದು ಹಾಸ್ಪಿಟಾಲಿಟಿ ಮೇಂಟೈನ್ ಮಾಡ್ತಾಳೆ. ಸೊ ಇದನ್ನು ನಮ್ಮ ಕುಮಾರ್ತೆಯರೆಲ್ಲ ಕಲಿಬೇಕಂತ ನಾನು ಕೇಳ್ಕೊಳ್ತೀನಿ. ಮತ್ತು ದೇವರ ಸಿಸ್ಟಮ್ ಪ್ರಕಾರ ದೇವರ ವಾಕ್ಯ ಏನು ಹೇಳುತ್ತೆ, ಆ ಹೆಡ್ ಕವರಿಂಗ್ ಗಂಡಸರು ತಲೆ ಕವರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಯೇಸು ಪರ್ಫೆಕ್ಟ್ ಆಗಿರ್ತಾನೆ. ಆದರೆ ಹೆಂಡತಿ ಕವರ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ, ಯಾಕಂದರೆ ಅವಳ ಗಂಡನಲ್ಲಿ ಕೆಲವು ನ್ಯೂನ್ಯತೆಗಳಿರ್ಬೋದು, ಕೆಲವು ಶಾರ್ಟ್ ಕಮಿಂಗ್ಸ್ ಎಲ್ಲ ಇರ್ಬೋದು. ಅದನ್ನೆಲ್ಲ ಹೊರಗೆ ಪ್ರಸಾರ ಮಾಡಿದರೆ ಅದರ ಅರ್ಥ ಅವನು ಮಾಡಿದೆಲ್ಲ ತಪ್ಪುಗಳನ್ನು ಕವರ್ ಮಾಡಬೇಕಂತಲ್ಲ. ಆದರೆ ಯಾವಾಗ ಅದನ್ನು ಅವಳು ಹೊರಗೆ ತರ್ತಾಳೆ ಆವಾಗ ಅವಳ ಸ್ವತಃ ಮರ್ಯಾದೆ ಅವಳು ಕಳ್ಕೊಳ್ತಾಳೆ. ಇದು ಸ್ವಲ್ಪ ಜ್ಞಾಪಕ ಮಾಡಿಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಡಾಕ್ಟರ್.